ಜನತೆ ವಾಯ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಹಣಾ ದಿನದ ಗೌರವ ಸಮರ್ಪಣೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕ್ಯಾಂಡಲ್ ಹಚ್ಚುವ ಮೂಲಕ ಡಿಸೆಂಬರ್ 6 ಪರಿನಿಬ್ಬಣದ ದಿನ ಅಂಬೇಡ್ಕರ್ ಕನಸಿನ ರಾಷ್ಟ್ರೀಯತೆ ಕುರಿತು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎನ್.ಕೆ. ನಿಧಿಕುಮಾರ್ ಮಾತನಾಡಿದರು. ಪರಿನಿಬ್ಬಣ ಬದ್ಧನಲ್ಲಿ ಲೀನನಾಗುವ ಪ್ರಕ್ರಿಯೆ ಅಂಬೇಡ್ಕರ್ ಅವರ ಪರಿನಿಬ್ಬಣದ ದಿನ ಎಲ್ಲ ದಮನಿತರ ಪಾಲಿಗೆ ಎಚ್ಚೆತ್ತು ದಿನ. ಅಂಬೇಡ್ಕರ್ ಅವರ ಈ ದೇಶಕ್ಕೆ ಸಂವಿಧಾನವನ್ನು ಸಮರ್ಪಿಸುವ ಸಂದರ್ಭದಲ್ಲಿ ಯಾವ ಸಮಾಜದಲ್ಲಿ ಭಾತೃತ್ವ ಸಮಾನತೆ ಇರುವುದಿಲ್ಲವೋ, ಯಾವ ದೇಶದಲ್ಲಿ ಸಮಾಜದಲ್ಲಿ ಮಾನವ ಸಮೂಹಗಳಲ್ಲಿ ಸಮಾನತೆ ಇರುವುದಿಲ್ಲವೋ ಅಲ್ಲಿ ರಾಷ್ಟ್ರ ಎನ್ನುವುದು ಕೇವಲ ಕಲಿತ ಎಂದು ಆತಂಕದಿಂದ ನುಡಿದರು. ಈ ದೇಶದಲ್ಲಿ ಸಮಾನತೆ ಇಲ್ಲ, ಪಾತ್ರವಿಲ್ಲ, ಸಾಮಾಜಿಕ ನ್ಯಾಯವಿಲ್ಲ. ಇಂತಹ ಸಂದರ್ಭದಲ್ಲಿ ಈ ದೇಶದ ರಾಜಕೀಯ ಸ್ವಾತಂತ್ರ್ಯವನ್ನು ಯಾರಿಗೂ ಅರ್ಪಿಸಬೇಕು ಎಂದು ಅಂಬೇಡ್ಕರ್ ಅವರು ಕೇಳಿದರು. ಇನ್ನು ಮುಂದೆ ಸ್ವಾತಂತ್ರ್ಯ ಪಡೆದು ಈ ದೇಶದಲ್ಲಿ ಸಂವಿಧಾನ ಇದ್ದಾಗಲೂ ಕೂಡ ದೇಶ ಸರ್ವಾಧಿಕಾರಿಗಳ ವಶವಾಗುತ್ತದೆ ಎಂದು ಸ್ಪಷ್ಟವಾಗಿ ನುಡಿದು ಎಚ್ಚರಿಸಿದರು. ಮತೀಯ ಧಾರ್ಮಿಕ ವ್ಯವಸ್ಥೆ, ಜಾತಿ ಜನಾಂಗೀಯ ಭೇದ, ವರ್ಗ ಭೇದ, ಲಿಂಗ ಭೇದ ಇಂತಹ ಅಸಮಾನತೆಗಳಿಂದ ತುಂಬಿರುವ ಈ ದೇಶದಲ್ಲಿ ಒಂದು ಅಖಂಡ ರಾಷ್ಟ್ರೀಯತೆ ಹುಡುಕುವುದು ಕೇವಲ ಆದರ್ಶ. ಈ ದೇಶಕ್ಕೆ ರಾಜಕೀಯ ಸ್ವಾತಂತ್ರ್ಯ ಬಂದರೆ ಅದನ್ನು ಹಂಚಿಕೊಳ್ಳುವವರು ಯಾರು ಎಂದರೆ ಬಲಿಷ್ಠ ಜಾತಿಗಳು. ಇದು ನನ್ನ ಆದರ್ಶದ ಸಂವಿಧಾನ ಅಲ್ಲ ಎಂದು ಆತಂಕಪಟ್ಟಿದ್ದರು ಎಂದು ಎನ್.ಕೆ. ನಿಧಿಕುಮಾರ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಅಲ್ಟ್ರಾಸಿಟಿಯ ಮೆಂಬರ್ಗಳಾದ ಗೋವಿಂದರಾಜು, ರಂಜನ್ ಕುಮಾರ್ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷರಾದಂತಹ ಇಲಿಯಾಸ್ ಅಹಮದ್ ಮತ್ತು ಮಹಿಮೀನ್ ಅಹಮದ್ ಹಾಗೂ ಕೆಸ್ತೂರ್ ನರಸಮೂರ್ತಿ ಇನ್ನು ಮುಂತಾದವರು ಹಲವಾರು ಭಾಗವಹಿಸಿದರು. ಶಿಕ್ಷಣ ಸಂಘಟನೆಯ ರುಚಿಯ ತೋರಿದೆ, ಹೋರಾಟಕ್ಕೆ ಎಲ್ಲರನ್ನು ಅಣಿಯ ಮಾಡಿದೆ, ದಲಿತರು ಹೋರಾಡಲು ಕಾನೂನು ಮಾಡಿದೆ, ಬಡವರು ಹೋರಾಡಲು ಕಾನೂನು ಮಾಡಿದೆ, ದುಡಿಯುವ ಜನರು ಬದುಕುಳಿಯಲು ದಾರಿ ತೋರಿದೆ, ಏನಿವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಏನು ಭೀಮಾ ಸಂಕಲ್ಪ ದಿವಸವನ್ನು ಇವತ್ತು ನಾವು ಆಚರಣೆ ಮಾಡೋದರ ಮೂಲಕ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಪರಿನಿಬ್ಬಣ ದಿನವನ್ನು ಏನು ತುಮಕೂರು ಹಮಾನಕೆರೆ ಅವರ ಪ್ರಿಯಂಬಲ್ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭೀಮಾ ಸಂಕಲ್ಪ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಏನು ಈ ದಿನ ನಾವು ಏನಂದರೆ ಕೋಟ್ಯಾಂತರ ಬಹುಜನ ಹೃದಯ ಒಡೆದು ಚಿದ್ರವಾದ ನೋವಿನ ದಿನ. ಅಗಲಿದ ಮಹಾನ್ ಚೇತನನ್ನು ಸ್ಮರಣೆ ಮಾಡುವ ಮೂಲಕ ನಮ್ಮ ಪೂಜ್ಯ ಕರ್ತವ್ಯ ಏನು ಆ ಕರ್ತವ್ಯವನ್ನು ಶೋಷಿತರು ನಾವೆಲ್ಲರೂ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಡೆದು ಅವರು ಕಂಡಂಥ ಕನಸನ್ನು ನನಸಾಗಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಗೋಣ. ಸಾಹೇಬರು ಇವತ್ತು ಪ್ರತಿ ಕಣಕಣದಲ್ಲೂ ಪ್ರತಿ ಉಸಿರಿನಲ್ಲೂ ನಮ್ಮ ಜೊತೆ ಅದೇ ಇದ್ದ ಅವರ ಪ್ರತಿ ದಿನದಲ್ಲಿ ನಮ್ಮಲ್ಲಿ ಒಡನಾಟದಲ್ಲಿದ್ದಾರೆ. ಅಂಥ ಮಹಾ ದಿನನ ನಾವು ಅವ್ರನ್ನ ನೆನೆಸ್ಕೊಳ್ಳೋದ್ರ ಮೂಲಕ, ಸ್ಮರಿಸುವುದರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲೋಚನೆಗಳು ಮತ್ತು ಅವರ ಹಾಕಿಕೊಟ್ಟ ಮಾರ್ಗ ಕೋಟ್ಯಾಂತರ ಜನರಲ್ಲಿ ಸ್ಫೂರ್ತಿ ನೀಡಲಿದೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಒಂದು ಗೌರವ ಸಲ್ಲಿಸುವುದರ ಮೂಲಕ ಜೈ ಭೀಮ್, ಜೈ ಭೀಮ್, ಬುದ್ಧಾಯ. ಇಂದು ತುಮಕೂರು ನಗರದ ಹಮಾನಕೆರೆಯ ಸಂವಿಧಾನ ಪೀಠಿಕೆಯ ಮುಂಭಾಗದಲ್ಲಿ ಏನಿವತ್ತು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಮಹಾನ್ ಮಾನವತಾವಾದಿ, ವಿಶ್ವಜ್ಞಾನಿ, ಏನು ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ದಿನವನ್ನು ಇಂದು ಎಲ್ಲ ನಮ್ಮ ಸಂಘಟನೆ ವತಿಯಿಂದ ಆಚರಿಸಲಾಯಿತು. ಏನಪ್ಪ ಅಂದರೆ ಇವತ್ತು ಸಮಾನತೆಯ ಅಧಿಕಾರ ಈ ಡಿಸೆಂಬರ್ 6, 1956ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿನಿಬ್ಬಾಣ ಆಗ್ತಾರೆ. ಆ ಪರಿನಿಬ್ಬಾಣ ದಿನದಂದು ಈ ನಮ್ಮ ವಿಶ್ವದಲ್ಲಿ
198 ದೇಶಗಳು ಸಹ ಆ ಪರಿನಿಬ್ಬಾಣ ದಿನದಂದು ಧ್ವಜವನ್ನು ಅರ್ಧ ಮಟ್ಟಕ್ಕೆ ಇಳಿಸ್ತವೆ. ಯಾವುದೇ ನಾಯಕ, ರಾಷ್ಟ್ರ ನಾಯಕ ಯಾರಿಗೂ ಸಹ ಈ ಥರ ದೇಶದಲ್ಲಿ ಇಷ್ಟೊಂದು ದೇಶಗಳು ಧ್ವಜವನ್ನು ಅರ್ಧ ಮಟ್ಟದಲ್ಲಿ ಯಾವತ್ತೂ ಆರಿಸಿಲ್ಲ. ಈ ಒಂದು ಪರಮೋಚ್ಚ ವಿಶ್ವಜ್ಞಾನಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿನಿಬ್ಬಾಣ ದಿನದಂದೇ ಮಾತ್ರ ಈ 198 ದೇಶಗಳು ಸಹ ಅರ್ಧ ಮಟ್ಟದಲ್ಲಿ ಧ್ವಜವನ್ನು ಹಾರಿಸಿದೆ. ಅದರಿಂದ ಇಂಥ ಮಹಾನ್ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದ ದಿನವೊಂದು 69ನೇ ಪರಿನಿಬ್ಬಾಣ ದಿನವನ್ನು ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ಜೈ. ಆವರಣದಲ್ಲಿ ಸಂವಿಧಾನ ಪೀಠಿಕೆ, ಅದರ ಮುಂಭಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನಿಟ್ಟು ಪುಷ್ಪನಮನ ಸಲ್ಲಿಸೋದ್ರ ಮೂಲಕ ಹಾಗೂ ಮೌನಾಚರಣೆ ಆಚರಿಸುವ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ದಿನವನ್ನು ಎಲ್ಲ ಡಾಕ್ಟರ್ BR ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಸಂಘಟನೆಗಳು ಒಳಗೊಂಡಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿದ್ರು. ಶ್ರೇಷ್ಠ ಆರ್ಥಿಕ ತಜ್ಞ, ಶಿಕ್ಷಣ ತಜ್ಞ, ಆಧುನಿಕ ಭಾರತದ ನಿರ್ಮಾತೃ, ರಾಜಕೀಯ ನೀತಿ ನಿರೂಪಕ, ಕಾನೂನು ಪಂಡಿತ, ಮಹಿಳಾ ಹಕ್ಕು ಪ್ರತಿಪಾದಕ ಹಾಗೂ ಶಿಕ್ಷಣ ತಜ್ಞ, ಭಾರತ ರತ್ನ, ಸಂವಿಧಾನ ಶಿಲ್ಪಿ, ಮಹಾನ್ ಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ದಿನದ ಗೌರವ ನಮನಗಳನ್ನು ಸಲ್ಲಿಸಿ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರೋ ಕಾರಣ ಏನಪ್ಪ ಅಂತ ಅಂದರೆ, ಇವತ್ತು ಅಂಬೇಡ್ಕರ್ ಪರಿನಿರ್ವಾಣ ದಿನಾಚರಣೆ ಅಂತ ಅಮಾನಿಕೆರೆ ಪಾರ್ಕ್ನಲ್ಲಿ ಆಚರಣೆ ಮಾಡೋಣ ಅಂತ ಎಲ್ಲರೂ ಸೇರಿದ್ದು. ಹಾಕ್ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನಗಳನ್ನು ಪಾಲಿಸಿ ನಾವು ಇವತ್ತು ಅಂಬೇಡ್ಕರ್ನ ಅನುಯಾಯಿ ಆಗಿ ಜೀವನ ಮಾಡಬೇಕು ಅಂತ ಎಲ್ಲರನ್ನೂ ಕೇಳ್ಕೊತೀನಿ. ಜೈ ಭೀಮ್, ಜೈ ಅಂಬೇಡ್ಕರ್.